ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿನತ್ತ ಈಗ ನಟ ವಿಜಯ್ ಜೋಸೆಫ್ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಈಗ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆಯಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿನತ್ತ ತಮಿಳುನಾಡು ಸಿಎಂ ವಿಜಯ್ ಭೇಟಿಯನ್ನ ಕೊಡ್ತಾರೆ. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಶಕ್ತಿಪೀಠಕ್ಕೆ ಭೇಟಿಯನ್ನ ಕೊಡ್ತಾ ಇರೋದು. ಸಿಎಂ ಭೇಟಿ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ದೇವಸ್ಥಾನದ ಒಳಗಡೆಗೆ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿನತ್ತ ತಮಿಳುನಾಡು ಸಿಎಂ ವಿಜಯ್ ಎಲ್ಲ ರೀತಿಯಲ್ಲೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ನನಗೆ ಒಂದೊಂದು ಸಲ ನಗು ಬಂದ್ಬಿಡುತ್ತೆ. ಯಾಕೆ ಅಂತಂದರೆ, ಹೋಗ್ತಾ ಇರೋದು ದೇವರ ಸನ್ನಿಧಾನದಲ್ಲಿ, ಕೇಳಕ್ಕೆ ಹೋಗ್ತಾ ಇರೋದೇನು, ನನಗೆ ಶಕ್ತಿ ಕೊಡು, ನಾನು ಚೆನ್ನಾಗಿ ನಡೆಸ್ಕೊಂಡು ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡು ಅಂಥೇಳಿ. ಆ ಪವರ್ಫುಲ್ ಆಗಿರುವಂತಹ ದೇವಸ್ಥಾನದಲ್ಲಿ ಇವರು ಪವರನ್ನು ಕೇಳಕ್ಕೆ ಹೋಗಿ ಆ ಪವರ್ ಸುತ್ತಮುತ್ತಲೇ ಚೆಕ್ ಮಾಡ್ತಾ ಇದ್ದಾರೆ. ಎಂಥ ಚೆನ್ನಾಗಿರುತ್ತೆ ನೋಡ್ರಿ, ಎಂಥ ವಿಚಿತ್ರವಾಗಿರುತ್ತೆ. ದೇವಸ್ಥಾನದಲ್ಲೇ ಪರಿಶೀಲನೆ ಅಂತೆ, ಬಾಂಬ್ ಚೆಕ್ ಮಾಡ್ತಾರಂತೆ. ಇರಲಿ, ಈಗ ಅದು ಬೇರೆ ರೀತಿಯಲ್ಲಿ ಆಗುತ್ತೆ, ಸದ್ಯಕ್ಕೆ ಬೇಡ. ಈಗ ದೇವಾಲಯಕ್ಕೆ ವಿಜಯ್ ಅವರು ಭೇಟಿಯನ್ನು ಕೊಡ್ತಾರೆ, ಜೋಸೆಫ್ ವಿಜಯ್ ಅವರು. ಬಟ್ ಅವ್ರಿಗೆ ದೇವರ ಮೇಲೆ ನಂಬಿಕೆ ಇದೆಯಾ ಇಲ್ವಾ ಅನ್ನೋದೇ ನನಗಿನ್ನೂ ಡೌಟು. ಸದ್ಯಕ್ಕೆ ಅಲ್ಲಿ ಬರ್ತಾ ಇರುವಂಥ ಕಾರಣ ಏನು, MGR ಹೋಗಿದ್ರು, ಜಯಲಲಿತಾ ಹೋಗಿದ್ರು ಅನ್ನೋ ಕಾರಣಕ್ಕೋಸ್ಕರನ, ಅಥವಾ ನಿಜಕ್ಕೂ ಕೂಡ ಕೊಲ್ಲೂರು ಮೂಕಾಂಬಿಕೆಯ ಬಗ್ಗೆ ಅಷ್ಟೊಂದು ನಂಬಿಕೆ ವಿಶ್ವಾಸ ಇದೆಯಾ? ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ನನಗೆ ಆ್ಯಕ್ಚುಲಿ ನಗು ಬರ್ತಾ ಇತ್ತು. ದೇವಸ್ಥಾನಕ್ಕೆ ಶಕ್ತಿ ಪೀಠಕ್ಕೆ ಬಂದುಬಿಟ್ಟು ಶಕ್ತಿಯನ್ನು ಕೇಳ್ಕೊಳ್ಳೋಕೆ ಬರೋರು ಆ ಶಕ್ತಿ ಪೀಠದಲ್ಲೇ ತಪಾಸಣೆಯನ್ನು ಮಾಡುವ ಹಂತಕ್ಕೆ ಪರಿಸ್ಥಿತಿಗಳು ಬಂದುಬಿಟ್ಟಿವೆಯಲ್ಲ ಅಂತ ನಗು ಬರ್ತಾ ಇತ್ತು. ಇರಲಿ, ಅದನ್ನು ಒಂಚೂರು ಬದಿಗಿಟ್ಬಿಟ್ಟು ಉಳಿದಂಥ ವಿಚಾರಗಳನ್ನು ಕೇಳೋಣ. ಯಾವ ರೀತಿಯಾದಂತಹ ಭದ್ರತೆಯ ಪರಿಶೀಲನೆ ಆಗಿದೆ, ಎಷ್ಟೊತ್ತಿಗೆ ಬರ್ತಾರೆ, ಅಲ್ಲಿ ಬಂದು ಏನು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ, ಅಥವಾ ಏನೆಲ್ಲ ಕಾರ್ಯಕ್ರಮಗಳಿದೆ? ಅರುಣ್, ಸುಮಾರು 2 ಗಂಟೆಗೆ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಎಲ್ಲ ಪೊಲೀಸರ ಕಂಟ್ರೋಲಲ್ಲಿರುವಂಥದ್ದು. ಈಗ ಸದ್ಯ 2 ಗಂಟೆಯಿಂದ ಭಕ್ತರಿಗೆ ಯಾವುದೇ ರೀತಿಯಾದಂಥ ಪ್ರವೇಶ ಇಲ್ಲ. 5 ಗಂಟೆವರೆಗೆ ಪ್ರವೇಶ ಇಲ್ಲ ಅನ್ನುವಂಥದ್ದನ್ನು ಆಡಳಿತ ಸಮಿತಿ ಈಗ ತಿಳಿಸಿರುವಂಥದ್ದು. ಆ ಬಳಿಕ 2 ಗಂಟೆಯ ಬಳಿಕ ಸಂಪೂರ್ಣವಾಗಿ ತಪಾಸಣೆ ಮಾಡುವಂಥ ಕೆಲಸವನ್ನು ಇಲ್ಲಿನ ಪೊಲೀಸರು ಮತ್ತು ತಮಿಳುನಾಡಿನ ಪೊಲೀಸರು, ಜೊತೆಗೆ ಬಾಂಬ್ ಪತ್ತೆ ದಳ ಸೇರಿದಂತೆ ಹಲವು ಅಧಿಕಾರಿಗಳು ಇರುವಂಥದ್ದು, ಅವರೆಲ್ಲರೂ ತಪಾಸಣೆ ಮಾಡಿದರೆ ಸಂಪೂರ್ಣವಾಗಿ ಈಗ ಅಲ್ಲಿದ್ದಂಥ ಭಕ್ತರನ್ನು ಹೊರಗೆ ಕಳಿಸಲಾಗಿದೆ. ಸದ್ಯಕ್ಕೆ ನೀವು ದೇವಸ್ಥಾನದ ಎದುರು ಭಾಗದಲ್ಲಿ ಗಮನಿಸಬಹುದು, ಪೊಲೀಸರು ನಿರಂತರವಾಗಿ ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಜೊತೆಗೆ ಇನ್ನೊಂದು ಸುಮಾರೊಂದು 25-30 ನಿಮಿಷದೊಳಗೆ ಅವರು ಇಲ್ಲಿಗೆ ತಲುಪುವರಿದ್ದಾರೆ. ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣದಿಂದ ಹೊರಟಿರುವಂಥ ನೇರವಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಈ ದೇವಸ್ಥಾನದ ವತಿಯಿಂದ ಯಾವ ರೀತಿಯಾದಂಥ ಸ್ವಾಗತ ಕೋರಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅದರ ಜೊತೆಗೆ ಅರ್ಚಕರು ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸಲಿಕ್ಕೆ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಬಂದಾಗ ಬೇರೆ ಬೇರೆ ರೀತಿಯಾದಂಥ ಪೂಜೆ ಪುನಸ್ಕಾರ ಆಗಲಿ ಅಥವಾ ಮಂಗಳಾರತಿ ಮಾಡುವಂಥದ್ದಾಗಲಿ ಯಾವುದು ನಡೆಯುವುದಿಲ್ಲ. ಮಂಗಳಾರತಿ ಆದಂಥ ಸಂದರ್ಭದಲ್ಲಿ ಯಾರಿರ್ತಾರೆ ಅವರ ಸಮ್ಮುಖದಲ್ಲಿ ಆಗುತ್ತೆ, ಅದು ಮಂಗಳಾರತಿ ಆಗಿದೆ. ಆ ಬಳಿಕ ಈಗ ವಿಶೇಷ ಪೂಜೆ ಏನಿಲ್ಲ, ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ಆದರೆ ಇಲ್ಲಿ ವಿಶೇಷ, ಇವತ್ತು ಮುಖ್ಯಮಂತ್ರಿ ಬರುವಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಯಾರನ್ನು ಪ್ರವೇಶ ಮಾಡದ ರೀತಿಯಲ್ಲಿ ಪೊಲೀಸರು ಬಂದೋಬಸ್ತನ್ನು ಮಾಡಿರುವಂಥದ್ದು. ಸಂಪೂರ್ಣವಾಗಿ ಭಕ್ತರು ಯಾರಿದ್ರು ಅವರು, ಜೊತೆಗೆ ಸಿಬ್ಬಂದಿಗಳು ಯಾರಿದ್ರು ಅವರನ್ನೆಲ್ಲರನ್ನ ಹೊರಗೆ ಕಳಿಸುವಂಥ ಕೆಲಸಗಳನ್ನು ಮಾಡಿದರೆ. ಒಂದಷ್ಟು ಜನರು, ಅರ್ಚಕರು ಮತ್ತು ಸಿಬ್ಬಂದಿ ವರ್ಗವನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಒಳಗೆ ಪ್ರವೇಶ ಮಾಡದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಪೂರ್ಣವಾಗಿ ಈಗ ಪೊಲೀಸರು ಇಡೀ ದೇವಸ್ಥಾನದ ಸುತ್ತಮುತ್ತಲಿರುವಂಥದ್ದು, ಜೊತೆಗೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಮಾಡಿದ್ದಾರೆ. ಜೊತೆಗೆ ಅವರು ಬರುವಂಥ ದಾರಿಯುದ್ದಕ್ಕೂ ಪೊಲೀಸರು ವಿಶೇಷವಾದಂಥ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಅವರು ಇಲ್ಲಿಗೆ ಬರ್ತಾರೆ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಅವರು ಇರ್ತಾರೆ. ಆ ಬಳಿಕ ಅಲ್ಲಿಂದ ಅವರು ವಾಪಸ್ಸು ಹೋಗುವಂಥದ್ದು ಇರುತ್ತೆ. ಹಾಗಾಗಿ ಈಗ ವಿಶೇಷವಾದಂಥ ಪೊಲೀಸರು ತಪಾಸಣೆಯನ್ನು ಮಾಡುವಂಥ ಕೆಲಸಗಳನ್ನು ಮುಂದುವರಿಸಿರುವಂಥದ್ದು. ವಾರಣ್.